ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತಲ್ಲಿ ಕಮೆಂಟ್ ಮಾಡಿ. ಸೊ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರಬೇಕು. ಸೊ ಬ್ಯಾಂಗ್ಳೂರು ವೆದರ್ ಹೇಗಿದೆ ಗೈಸ್? ಬ್ಯಾಂಗ್ಳೂರು ವೆದರ್ ಅಂತೂ ತುಂಬ ಚಳಿಯಾಗಿದೆ ತುಂಬ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಯಜಮಾನ್ರು ಹುಟ್ಟಿದಬ್ಬ ಗೈಸ್. ಸೊ ಹಾಗಾಗಿ ಮೆಮೊರೇಬಲ್ ಆಗಿರುತ್ತೆ, ಒಂದು ಶಾರ್ಟಾಗಿ ವಿಡಿಯೋ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಏನಪ್ಪ ಅಂತಂದರೆ, ನಾನು ಯಾವುದೇ ಪ್ಲ್ಯಾನ್ ಮಾಡಲಿ, ಯಾವುದೇ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಯಜಮಾನ್ರಿಗೆ ಗೊತ್ತೇ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ಲೀಸ್ ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ವೆರಿ ಗುಡ್. ಬಾಯ್. ಟಾಟಾ. ನನಗೆ ಹುಷಾರಿಲ್ಲಲ್ಲಮ್ಮ. ಓಯ್ ಬಂತಲ್ಲಮ್ಮ ನಿನಗೆ ಅಲ್ಲಮ್ಮ. ನೋಡಿ ವೈಶುಗೆ ಬೇರೆ ಆಗ್ತಾ ಇದ್ದಾವೆ. ಸೊ ಅವಳು ಸಣ್ಣಗೆ ಹೋಗಿದ್ದಾಳೆ. ಹಿಂಗೆ ಆಟ ಆಡ್ತಾವಳೆ ಹಂಗೆ. ಸೊ ಹಿಂದಿನ ದಿನ ಈವ್ನಿಂಗೆ ಸೊ ಏನಾದರೂ ಅವರಿಗೆ ಏನು ಗೊತ್ತಿಲ್ಲದೆ ತೊಗೊಂಬರೋಣ, ಒಂದು ಚಿಕ್ಕದಾಗಿ ಪುಟ್ಟದಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ಅಟ್ಲೀಸ್ಟ್ ಲಾಸ್ಟಿಗೆ ಅದಾದರೂ ಅಂದ್ಕೊಂಡೆ, ಬಟ್ ಅದೂ ಆಗಲಿಲ್ಲ ಗೈಸ್. ಸೊ ಅವರು ನನಗೆ ಗೊತ್ತಿಲ್ಲದೇನೆ ತೊಗೊಂಡ್ಬರೋಕ್ಕೆ ಹೋಗಬೇಡ, ನಾನು ತೊಗೊತಾ ಇರ್ತೀನಲ್ವ ಒಂದೊಂದು ಸಾರಿ. ಸೊ ಅದಕ್ಕೆ ನನಗೆ ನೀನು ಕೊಡೋದೆಲ್ಲ ಸಿಮಿಲರ್ ಆಗಿರುತ್ತೆ. ಹಾಗಾಗಿ ನನಗೆ ಯಾವುದೇ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡ್ರೆ ಮುಂಚೆನೇ ಹೇಳು, ನಾನು ನಿನಗೆ ಹೇಳ್ತೀನಿ ಯಾವ ಥರ ಹೇಗೆ ಪ್ರಾಡಕ್ಟ್ಸ್ ಹೇಗಿರ್ತವೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಮುಂಚೆನೇ ಹೇಳೋ ಪರಿಸ್ಥಿತಿ ಬಂದುಬಿಡುತ್ತೆ ಗೈಸ್. ನಾನು ಏನು ಮಾಡೋಕ್ಕಾಗಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಾನು ಏನು ಅಂದ್ಕೊಂಡಿಲ್ಲ ಅದು ಆಗಿದೆ, ಏನು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಗೈಸ್. ಸೊ ಸರ್ಪ್ರೈಸ್ ಎಲ್ಲ ಸ್ಪಾಯ್ಲ್ ಆಯಿತು, ಎಲ್ಲ ಗೊತ್ತಾಯಿತು. ಸೊ ಲಾಸ್ಟಿಗೆ ನಾವು ಎಲ್ಲಿಗೆ ಹೋಗಿ ಬಂದ್ವಿ, ಏನು ತಿನ್ಕೊಂಬಂದ್ವಿ, ಬರ್ತ್ಡೇ ಯಾವ ಥರ ಸರ್ಪ್ರೈಸ್ ಕೊಟ್ಟೆ, ನಾನು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡಿವಿ ಅಂತ ನೀವು ಕೊನೆವರೆಗೂ ನೋಡಿ, ವಿಡಿಯೋ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಆದ್ವಲ್ಲ, ಈವ್ನಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಸೊ ಇಲ್ಲೇ ಕಾಮಾಖ್ಯ ಥಿಯೇಟ್ರ್ ಹತ್ರ ಹೋಗಿದ್ವಿ, ಬನಶಂಕರಿ ಹತ್ರ. ಸೊ ಹಾಗಾಗಿ ಅಲ್ಲಿ ಏನಾದರೂ ಸಿಗುತ್ತೇನೋ ಸ್ಪೆಷಲಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಗಾಯ್ಸ್. ಸೊ ಅಲ್ಲಿ ಬರ್ತಾಯಿದ್ರೆ ಸೊ ಒಗ್ಗರಣೆ ಮಿರ್ಚಿ ಸ್ವಲ್ಪ ಬಿಸಿಯಾಗಿತ್ತು. ಸೊ ವೆದರ್ಗೆ ತಿನ್ನಬೇಕಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ಬೈಕ್ ಸೈಡಿಗೆ ಹಾಕಿ ಸೊ ಸ್ವಲ್ಪ ತಿಂದ್ವಿ. ಬಸ್ ಟೇಸ್ಟು ಯಾವುದೇ ಥರ ಚೆನ್ನಾಗಿದ್ದಿಲ್ಲ ಗೈಸ್. ಸೊ ತಿನ್ಕೊಂಡ್ವಿ. ಅದೇ ಥರ ಅಲ್ಲಿಂದ ಹೊರಗಡೆ ಬಂದು ಹೂವು ತೊಗೋಬೇಕಾಗಿತ್ತು ಪೂಜೆಗೆ. ಹೂವು ತುಂಬ ರೇಟ್ ಆಗಿದೆ ಗೈಸ್. ಹೂವು ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಆದ್ವಿ ರಿಟರ್ನ್. ಮತ್ತೆ ರಿಟರ್ನ್ ಎಲ್ಲಿ ಹೋದ್ವಿ ಅಂತ ನೋಡ್ತಾ ಇರಿ, ಗೊತ್ತಾಗುತ್ತೆ. ಸೊ ಇಲ್ಲಿ ಬೈಕ್ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಫಸ್ಟ್ 4 ಮೆಂಬರ್ಸ್ ಬೈಕ್ ಹತ್ತಿದ್ದೀವಿ ನಾವಿಲ್ಲಿ. ಇವಳು ಹೆಂಗೆ ಹತ್ಕೊಂಡು ತಪ್ಕೊಂಡು ಕೂತಿದ್ರು ನೋಡಿ ಇವಳು ಇಲ್ಲಿ. ಎಲ್ಲನೂ ವಾಲ ಅಂತ ನೋಡು, ಗಟ್ಟಿಗೆ ಇಟ್ಕೊಂಡಿದ್ದು ಯಾರು ಮೊಬೈಲ್ ಪಡ್ಕೊಂಡು ಹೋಗ್ತಾರೆ. ನಾನು ಅದನ್ನ ಇಲ್ಲಾಂದ್ರೆ ಬೇಕಂತ ತಗಲ್ಸಿ ನಂಗೆ ಗೊತ್ತಿಲ್ಲ. ಆ ಥರ ಫಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು 4 ಮೆಂಬರ್ಸ್ ಬೈಕಲ್ಲಿ ಹೋಗಿ ಬಂದಿದ್ದು. ಸೊ ತುಂಬ ಖುಷಿಯಾಯಿತು ನನಗೆ ಅವತ್ತಿನ ಮೂಮೆಂಟು. ಸೊ ಇವಳು ತುಂಬ ಅವ್ರ ಅಪ್ಪಾಜಿನ ತಪ್ಕೊಂಡು ಕೂತಿದ್ದಾಳೆ. ಹಂಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ಎಲ್ಲ ಕಡೆ ನೋಡ್ಕೊಂತ ಹಂಗೆ ಕೂತಿದ್ದಾಳೆ ಅವಳು. ಅದೊಂದು ನಮಗೆ ಖುಷಿ ಆಯಿತು. ಯಾಕಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಎಲ್ಲಿ ನಾನು ಓಡಾಡಿಲ್ಲ. 4 ಮೆಂಬರ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬೈಕಲ್ಲಿ ನಾನು ಎಲ್ಲಿ ಓಡಾಡಿಲ್ಲ. ಅದು ತುಂಬ ಖುಷಿ ಆಯಿತು ನನಗೆ. ಸೊ ಇಲ್ಲಿಗೆ ಬಂದ್ವಿ ಗೈಸ್. ಇಲ್ಲಿ ಅವರು ಒಂದು ಬ್ರ್ಯಾಂಡೆಡ್ ವಾಚು ಸರ್ಚ್ ಮಾಡ್ತಾಯಿದ್ರು. ಸೊ ತುಂಬ ದಿನಗಳಿಂದ ಒಂದು ಬ್ರ್ಯಾಂಡೆಡ್ ವಾಚ್ ತೋಡು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಎಲ್ಲ ಎಂಕ್ವೈರಿ ಮಾಡಿ ನೋಡ್ತಾಯಿದ್ರು. ಸೊ ನಮಗೆ ಅವ್ರಿಗೆ ಟೈಮ್ ಇದ್ದಿಲ್ಲ. ಸೊ ಹಾಗಾಗಿ ತೊಗೊಳಕ್ಕೆ ಸ್ವಲ್ಪ ಡಿಲೇ ಮಾಡಿದ್ರು. ಬರ್ತ್ಡೇ ಹತ್ರ ಬರೋ ಮುಂಚೆ ಕೂಡ ಟ್ರೈ ಮಾಡಿದರು. ಸೊ ಅವರಿಗೆ ಟೈಮ್ ಸಿಗಲಿಲ್ಲ. ಆನ್ಲೈನಲ್ಲಿ ಕೂಡ ಟ್ರೈ ಮಾಡಿದರು. ಸೊ ಅವ್ರಿಗೆ ಬರೋ ಇನ್ನೇನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಡೈರೆಕ್ಟಾಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ರದಲ್ಲಿ ಶಾಪಿಗೆ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ನೋಡಿದ್ವಿ, ಯಾವುದೇ ಕಲೆಕ್ಷನ್ ನಮಗೆ ಸಿಗಲಿಲ್ಲ ಗೈಸ್.
ಇವತ್ತು 28 ನಮ್ಮ ಯಜಮಾನ್ರು ಹುಟ್ಟಿದಪ್ಪ. ಸೊ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಸೊ ಅದೇನೋ ಆಗಲಿಲ್ಲ. ತುಂಬ ಡಿಸಪಾಯಿಂಟ್ಮೆಂಟಲ್ಲಿದ್ದೀನಿ. ನೋಡ್ಬೋದು ಫುಲ್ ಡಲ್ಲಾಗಿ ಕಾಣ್ತಾ ಇದೆ ಫೇಸು. ಸೊ ಮುಂದಿನ ದಿನದಿಂದ ನಾನು ಪ್ಲ್ಯಾನ್ ಮಾಡಿದ್ದೆ, ಸೊ ಅದೇನು ಆಗಲಿಲ್ಲ. ಪ್ಲ್ಯಾನ್ ಮಾಡೋಣ ಅಂತಂದ್ರೆ ಕೂಡ ಪ್ಲ್ಯಾನ್ ಏನೂ ಆಗಲಿಲ್ಲ. ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಅವರು ಲಾಸ್ಟ್ 2 ಇಯರ್ಸಿಂದ ಅವರು ಬರ್ಡೇನೇ ಮಾಡ್ಕೊಂಡಿಲ್ಲ. ಯಾಕಂದರೆ ಆ ಕಡೆ ಲಾಸ್ಟ್ ಟೈಮ್ ಡೆಲಿವರಿ ಆಗಿತ್ತು, ಸೊ ಅವರೊಬ್ಬರೇ ಇದ್ದರು, ಹೆಂಗೆ ಮಾಡ್ಕೊಳೋದು ಅಂತ ಸುಮ್ಮನಾಗ್ಬಿಟ್ಟು. ಸೊ ಆ ಕಡೆ 2 ಇಯರ್ಸ್ ಬ್ಯಾಕಲ್ಲಿ ಅವರು ನಾನು ಪ್ಲ್ಯಾನ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಸೈಲೆಂಟಾಗಿ ನನ್ನ ಬರ್ಡೇ ಮುಗಿದಿತ್ತು. ಆ ಕಡೆ ವರ್ಷ ಬಂದುಬಿಟ್ಟು ಅವರಿಗೆ ಅಮ್ಮ ಬಂದಿತ್ತು. ಬರ್ಡೇ ದಿನ ಮುಂಚೆ 1 ವಾರ ಮುಂಚೆ ಅಮ್ಮ ಬಂದಿತ್ತು ಅವ್ರಿಗೆ, 3 ಇಯರ್ಸ್ ಬೇಕು. ಸೊ ಆವಾಗಲೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ 3 ಇಯರ್ಸಿಂದ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ಅಂತೇಳ್ಬಿಟ್ಟು ನಾನು ಈ ವರ್ಷ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಾಡಿದ್ದೆ ಕೂಡ. ಸೊ ಅದೇನು ಪ್ಲ್ಯಾನ್ ಆಗಲಿಲ್ಲ, ಯಾಕಂದರೆ ನಾವು ಮನೇಲಿ ಇಬ್ಬರೇ ಇರೋದು. ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತಂದರೆ ನಾನು ಅವ್ರಿಗೆ ಹೇಳಿದೆ, ನಾನು ಏನು ಸರ್ಪ್ರೈಸ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಅವ್ರು ಮತ್ತು ನನಗೆ ಗೊತ್ತಿಲ್ಲ, ನಾನು ಮತ್ತು ಸೇಮ್ ಅಂದರೆ ಹೇಗೆ ಅಂತಂದರೆ ಯೋಚನೆ ಮಾಡೋದ್ರಲ್ಲಿ ಇಬ್ಬರು ಸ್ವಲ್ಪ ಸಿಮಿಲರಾಗಿ ಯೋಚನೆ ಮಾಡ್ತೀವಿ. ಸೊ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ನನಗೆ ಗೊತ್ತಿಲ್ಲ, ಅವ್ರೇನು ತೊಗೊಂಡ್ಬಿಟ್ರೆ ಸೇಮ್ ನನಗೆ ತೊಗೊಂಡ್ಬಿಟ್ರೆ ಹೇಗೆ. ಸೊ ನನಗೆ ಏನಾದರೂ ಪ್ರಾಡಕ್ಟ್ ನಾಲೆಜ್ ಗೊತ್ತಿದ್ದರೆ ಅದು ನಾನು ತೊಗೋಬೋದು. ಯಾಕಂದರೆ ನನಗೆ ಗೊತ್ತೇ ಇಲ್ಲ ಕೆಲವೊಂದು ಪ್ರಾಡಕ್ಟ್ ನಾಲೆಜ್, ಅಂದರೆ ಅವ್ರಿಗೇನು ಬೇಕು, ಅವ್ರಿಗೇನು ಸ್ವಲ್ಪ ಅವ್ರಿಗೇನಿದೆ ನೀಡಿದೆ ಅಂತಲೂ ಗೊತ್ತಿದೆ ಅಲ್ವಾ. ಸೊ ಅವರಿಗೆ ತುಂಬ ದಿನದಿಂದ ಒಂದು ವಾಚ್ ಕೇಳಿದರು, ಬ್ರ್ಯಾಂಡೆಡ್ ವಾಚ್. ಅಂದರೆ ನನಗೆ ಯಾವ ಬ್ರ್ಯಾಂಡ್ ಅಂದರೆ ನನಗೆ ಐಡಿಯಾ ಇಲ್ಲ. ಸೊ ಆ ಬ್ರ್ಯಾಂಡಲ್ಲಿ ಸ್ವಲ್ಪ ನೋಡೋಣ ಅಂತೇಳ್ಬಿಟ್ಟು ಸರ್ಚ್ ಮಾಡಿದೆ, ನನಗೆ ಗೊತ್ತಾಗಲಿಲ್ಲ. ಕೆಲವ್ರನ್ನ ಕೇಳೋಣ ಅಂದ್ಕೊಂಡೆ, ಬಟ್ ನನಗೆ ಕೇಳೋಕ್ಕೂ ಆಗಲಿಲ್ಲ. ಅಂಥವ್ರು ಫ್ರೆಂಡ್ಸು ಇಲ್ಲ ಯಾರು ನನಗೆ. ಹಾಗಾಗಿ ಅವ್ರಿಗೆ ಕೇಳಬೇಕಾಗುತ್ತೆ, ಅವ್ರಿಗೆ ನಾನು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಅವ್ರಿಗೆ ಕೇಳಿ ತೊಗೊಳೋಣ ಹೇಳಿಬಿಟ್ಟೆ, ಈ ಥರ ನಾನು ಹೋಗಲಿ ಪರವಾಗಿಲ್ಲ ಬ್ರ್ಯಾಂಡೆಡ್ ತೊಗೊಳ್ಳಿ, ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಕಡೆಯಿಂದ ಗಿಫ್ಟ್ ಅಂತ ಅದು ನೋಡಿದ್ರೆ ಅವ್ರಿಗೂ ನನಗೆ ಬ್ರ್ಯಾಂಡಲ್ಲಿ ಯಾವುದೇ ಇಷ್ಟ ಆಗಲಿಲ್ಲ. ಸೊ ಆನ್ಲೈನಲ್ಲಿ ತೊಗೋಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 1 ವೀಕ್ ಅಥವಾ 3-4 ಡೇಸ್ ಟೈಮ್ ಬೇಕಾಗುತ್ತೆ. ಸೊ ಸರ್ಚ್ ಮಾಡಿದ್ರು ವರ್ಕ್ ಬ್ಯುಸಿಯಲ್ಲಿ. ಸೊ ಅದು ಸ್ವಲ್ಪ ಫರ್ಗೆಟ್ ಮಾಡಿದ್ರು. ಲಾಸ್ಟ್ 1 ವೀಕ್ ಬ್ಯಾಕಲ್ಲಿ ನೋಡೋಣ ಅಂತ ಸರ್ಚ್ ಮಾಡಿದ್ರು. ಸೊ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಹಾಗಾಗಿ ಡೈರೆಕ್ಟಾಗಿ ನೋಡ್ಬೋಣ ಅಂತಂದ್ರೆ ನೀವು ಮಾರ್ನಿಂಗ್ ನೆಕ್ಸ್ಟ್ ಡೇ ಹಿಂದಿನ ದಿನವೇ ನೋಡಿರ್ತೀರ. ಸೊ ಡೈರೆಕ್ಟಾಗಿ ನೋಡ್ಕೊಂಡ್ಬಂತು ಹೋಗಿದ್ರಿಂದ ಅಲ್ಲಿನೂ ಯಾವುದೇ ಇಷ್ಟ ಆಗಲಿಲ್ಲ. ಹೋಗಲಿ ಅಂತೇಳ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಅದಾದಮೇಲೆ ನೋಡೋಣ ಹೋಗಲಿ, ಬರ್ತಡೇ ದಿನ ಆದರೂ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದನ್ನು ಅವ್ರಿಗೆ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ಮನೇಲಿ. ನಿಮಗೆ ಗೊತ್ತಿದೆ, ಯಾಕಂದರೆ ಮಕ್ಕಳಿರೋ ಪ್ಲೇಸ್ ಅಂದರೆ ನಾವು ಗೊತ್ತೇ ಆಗುತ್ತೆ, ಇಬ್ಬರೇ ಇರೋದು ಮನೆಯಲ್ಲಿ. ಸೊ ನಾನೇನೇ ಮಾಡಿದ್ರೂ ಗೊತ್ತಾಗುತ್ತೆ, ನನಗೇನು ಗೊತ್ತಾಗದೆ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ಪರವಾಗಿಲ್ಲ, ಗೊತ್ತಾದರೂ ಪರವಾಗಿಲ್ಲ, ಮಾಡೋಣ ಅಂತೇಳಿ ಮಾಡ್ಕೊತಿದ್ದೀವಿ ಹೇಳಿಬಿಟ್ಟೆ. ಸೊ ಮಾರ್ನಿಂಗ್ ಏನು ಪ್ಲ್ಯಾನ್ ಅಂತ ಕೇಳಿದ್ರಲ್ವ, ಸೊ ಹಾಗಾಗಿ ನಾನು ಅದನ್ನು ಹೇಳಬೇಕಾ. ಅದು ಒಂದು ಅವ್ರು ಶಾಪಿಂಗ್ ಆಲ್ರೆಡಿ ಮಾಡಿದ್ದಾರೆ. ಆ ಶಾಪಿಂಗ್ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಅವ್ರು ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ. ಸೊ ಅದಾದಮೇಲೆ ಫಾರ್ಮಲ್ ತೊಗೊಂಡಿದ್ದಾರೆ ಆಫೀಸಿಗೆ ಅಂತ ಹೇಳ್ಬಿಟ್ಟು. ಕ್ಯಾಶುವಲ್ ಏನಾದರೂ ನಾನು ಇಸ್ಕೊಡೋಣ ಅಂತ ಅಂದ್ಕೊಂಡೆ. ಕ್ಯಾಶುವಲ್ ಅವ್ರ ಹತ್ರ ಕ್ಯಾಶುವಲ್ ಜಾಸ್ತಿ ಇಲ್ಲ, ಕ್ಯಾಶುವಲ್ ಕಲರ್ಸ್ ಜಾಸ್ತಿ ಕಲೆಕ್ಷನೂ ಇಲ್ಲ. ಅದು ತೊಗೊಳೋಣ ಮಾಡೋಣ ಅಂತ ಅದನ್ನು ಪ್ಲ್ಯಾನ್ ಮಾಡಿದೆ. ಸೊ ಹೊರಗಡೆ ಹೋಗೋಕ್ಕೂ ಆಗಲಿಲ್ಲ. ನಿನ್ನೆ ಸಾಯಂಕಾಲ ಹೋಗಿ ಬಂದ್ವಿ. ಅದು ಅಲ್ಲಿನೂ ಏನೂ ಸಿಗಲಿಲ್ಲ. ಅವರಿಂದ ಕ್ಯಾಶುವಲ್ ನನಗೇನು ಪ್ಲ್ಯಾನ್ ಮಾಡಬೇಡ ನೀನು, ಸದ್ಯಕ್ಕೆ ನನಗೇನು ಬೇಡ, ತುಂಬ ಸ್ಪೆಂಡ್ ಮಾಡಿದ್ದೀನಿ ನಾನು ಬಟ್ಟೆಗೆ ಅಂತೇಳಿ ಅದನ್ನು ಹೇಳಿದರು. ಸೊ ಹೋಗಲಿ ಅಂತ ಅದನ್ನೂ ಹೋಯಿತು ಪ್ಲ್ಯಾನು. ಫಾರ್ಮಲ್ ಶರ್ಟು ಬಟ್ಟೆ ಇಸ್ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಲಿ ಅಂತ ಅದು. ಮತ್ತು ಈವ್ನಿಂಗ್ ಪ್ಲ್ಯಾನ್ ಮಾಡೋಣ, ಸರ್ಪ್ರೈಸ್ ಆಗಿ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಕೇಕ್ ಕಟ್ಟಿಂಗ್ ಆದರೂ ಮಾಡಿಸೋಣ ಈವ್ನಿಂಗ್ ಸರ್ಪ್ರೈಸ್ ಆಗಿ ಅಂದ್ಕೊಂಡೆ. ಅದನ್ನು ಗೊತ್ತಾಯಿತು. ಅದು ಹೇಗೆ ಗೊತ್ತಾಯಿತು ಹೇಳ್ತೀನಿ ಕೇಳಿ. ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿ ಆಯಿತು. ತಿಂಡಿ ಮುಗಿಸ್ಕೊಂಡು ನೈಟ್ ವಿಶ್ ಮಾಡ ಅಂದ್ಕೊಂಡಿದ್ದೆ. ಸೊ ಮಲಗಿಬಿಟ್ಟು ನೈಟ್ ವಿಶ್ ಮಾಡೋಕ್ಕಾಗಿಲ್ಲ. ಸೊ ಮಾರ್ನಿಂಗ್ ವಿಶ್ ಮಾಡಿದ್ದೀನಿ. ಅದಾದಮೇಲೆ ಮಾರ್ನಿಂಗ್ ತಿಂಡಿ ಆಯಿತು. ಈವ್ನಿಂಗ್ ಲಂಚಿಗಾದರೂ ಎಲ್ಲಿಗೆ ಹೋಗ್ಬರೋಣ, ಏನು ಪ್ಲ್ಯಾನ್ ಮಾಡಿದ್ಯಾ, ನಾನು ಈ ಥರ ಪ್ಲ್ಯಾನ್ ಇಟ್ಕೊಂಡಿದ್ದೆ, ಎಲ್ಲಿಗೆ ಹೋಗೋಣ ಎಲ್ಲಿಗಿಲ್ಲ ಅಂತ ಅದನ್ನೂ ಹೋಯ್ತು. ಅದನ್ನೂ ಗೊತ್ತಾಯಿತು ಈವ್ನಿಂಗ್ ಪ್ಲ್ಯಾನ್ ಕೇಕ್ ಕಟ್ಟಿಂಗ್ ಅಂತ ಹೇಳ್ಬಿಟ್ಟು. ಅದೆಂತ ಆಯಿತು ಅಂದರೆ ಮಾರ್ನಿಂಗ್ ನನಗೆ ಅಟ್ಲೀಸ್ಟ್ ಹೊರಗಡೆ ಹೋಗ್ಬೇಡ ಅಂತ
ಹೊರಗಡೆ ಹೋಗ್ಬೇಡ ಅಂತ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಸೊ ಅದನ್ನೂ ಆಗಲಿಲ್ಲ. ಹೊರಗಡೆ ಹೋಗಿ ಬರೋದು ಬೆಳಗ್ಗೆ ಬೇಡ, ಅಟ್ಲೀಸ್ಟ್ ಸಾಯಂಕಾಲ ಈವ್ನಿಂಗ್ ಆದರೂ ಹೋಗ್ಬರೋಣ, ಈವ್ನಿಂಗ್ ಹೊರಗೆ ತಿನ್ಕೊಂಬೇಡ ಅಂತ ಅದನ್ನು ಫಿಕ್ಸ್ ಆಗಿಲ್ಲ. ಮೈಂಡಲ್ಲಿ ಎಂತ ಪ್ಲ್ಯಾನ್ ಮಾಡಿದ್ರು ಇವತ್ತು ಹೆಂಗಾಗ್ತಿದೆ ಅಂತಂದರೆ ಇವತ್ತು ಏನು ಪ್ಲ್ಯಾನ್ ಆಗ್ತಾನೆ ಇಲ್ಲ. ನಾರ್ಮಲ್ ಡೇಸಲ್ಲಿ ಏನು ಅಂದ್ಕೊಂಡಿಲ್ಲ ಅಂದ್ರೂ ಅದು ಆಗೇ ಆಗುತ್ತೆ. ನಮಗೆ ಅಂದ್ಕೊಳಂಗಿಲ್ಲ, ಅದು ಪ್ಲ್ಯಾನ್ ಆಗುತ್ತೆ. ಸೊ ಪ್ಲ್ಯಾನ್ ಮಾಡಿದಾಗ ಏನು ಪ್ಲ್ಯಾನ್ ಆಗೋದೇ ಇಲ್ಲ. ಅದು ಒಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಸೊ ಇವಾಗ ಸದ್ಯಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಏನೇನು ಮಾಡೋಣ ಅಂತೇಳ್ಬಿಟ್ಟು. ನೋಡೋಣ, ಇದಾದಮೇಲೆ ಎಲ್ಲಿ ಹೊರಗಡೆ ಹೋಗಿ ಬರೋಣ ಇಲ್ಲ, ಅದು ಗೊತ್ತಿಲ್ಲ, ಅದು ಏನಾಗುತ್ತೋ ಅಂತೇಳ್ಬಿಟ್ಟು. ಇನ್ನೊಂದು ಅಂದ್ಕೊಂಡಿದ್ದೀನಿ, ಅದೇನಾಗುತ್ತೋ ಗೊತ್ತಿಲ್ಲ. ವಿಡಿಯೋ ನೋಡ್ತಾ ಇರಿ, ಅದೇನು ಅಂದ್ಕೊಂಡಿದ್ದೀನಿ ನಾನು ಹಿಂಗೆ ಸಕ್ಸಸ್ಫುಲ್ಲಾಗಿ ಸರ್ಪ್ರೈಸ್ ಆಗುತ್ತೋ ಇಲ್ಲೋ ಅಂತೇಳ್ಬಿಟ್ಟು ನೋಡೋಣ. ಸದ್ಯಕ್ಕೆ ಮನೆಯಲ್ಲೇ ಒಂದು ಸ್ವೀಟ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಪಾಯಸದಕ್ಕೆ ಒಂದು ಪಾಯಸ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 12 ಆಗಿದೆ. ಇವಾಗ ಲಂಚ್ ಹೊರಗಡೆ ಹೋಗೋದು ಬೇಡವೋ ಅಥವಾ ನೈಟ್ ಡಿನ್ನರ್ ಹೋಗೋದು ಬೇಡವೋ, ಅದು ಹೋಗ್ತೀವಿಲ್ಲ ಅದನ್ನು ಹೋಗಿ ಬರೋದು ಬೇಡವೋ ಗೊತ್ತಿಲ್ಲ. ಸಿಟ್ಟಾಗಿಬಿಟ್ಟಿದ್ದಾರೆ, ಏನೂ ಪ್ಲಾನ್ ಸರಿಯಾಗಿ ಮಾಡಿಲ್ಲ ಅಂತೇಳ್ಬಿಟ್ಟು. ಸೊ ಎಲ್ಲ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ. ಸೊ ಏನೋ ಇವತ್ತು ಬೆಳಗ್ಗೆ ಎದ್ದಾಗಿಂದ ಹಿಂಗೆ ಆಗ್ತಾಯಿದೆ. ಸೊ ನಾರ್ಮಲ್ ಡೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಡೇ ಎಲ್ಲ. ಬಟ್ ಇವತ್ತು ಬರ್ತ್ಡೇ ದಿನವೇ ಸ್ವಲ್ಪ ಬೇಜಾರು, ಅದೇನೋ ಒಂಥರ ಅಂತಿರಲ್ಲ, ಗೊತ್ತಾಗ್ತಾ ಇಲ್ಲ. ನೋಡೋಣ, ವಿಡಿಯೋ ಹೆಂಗೆ ಹೋಗುತ್ತೆ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ನಾವು ಎಲ್ಲಿಗೆ ಹೋಗ್ತೀವಿ ಎಲ್ಲಿಗಿಲ್ಲ ಅಂತೇಳ್ಬಿಟ್ಟು ವಿಡಿಯೋ ಎಂಡ್ವರೆಗೆ ನೋಡಿ, ಕೊನೆವರೆಗೂ ನೋಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ನಮ್ಮ ಫ್ಯಾಮ್ಲಿಗೆ ಜಾಯ್ನ್ ಆಗಿದ್ದವರಿಗೆ, ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಪ್ಲೀಸ್ ಜಾಯ್ನ್ ಅಸ್ ಬ್ಯೂಟಿಫುಲ್ ಫ್ಯಾಮಿಲಿ. ಇನ್ನೂ ಒಳ್ಳೆ ವಿಡಿಯೋಸ್ ಬರ್ತವೆ ಅಂತ ನಿಮಗೆ ಹೇಳ್ತೀನಿ. ಸೊ ನೋಡ್ತಾ ಇರಿ. ಮಲ್ಕೊಂಡ್ರೆ ಹೆಂಗೆ ಮಲ್ಕೊಂಡ್ರೆ ಹಿಂಗೇನಾ? ಪಾರ್ಟಿ ಏನೆಂತ ಇಲ್ವಾ? ಬೆಳಗ್ಗೆ ಎದ್ದಾಗಿಂದ ಹಿಂಗೆ ಅದೇ ರೀ, ಮುನ್ಸ್ಕೊಂಡು ಎಲ್ಲ ಡಿಸಪಾಯಿಂಟ್ಮೆಂಟ್, ಎಲ್ಲ ಸಿಟ್ಟು, ಎಲ್ಲ ಕೋಪ ಸ್ವಲ್ಪ ನೀರಲ್ಲ. ಇವನ್ ದೈವಿಲ್ ಪಚ್ಕೊಂಡವನೇ ಹಿಂಗೆ ಇಲ್ಲಿ ಎದ್ದಾಳೆ ನೋಡ್ರಿ. ಅಂತ ನೀನು ನಿದ್ದೆನೇ ಬರಂಗಿಲ್ಲ ಎಮ್ಮಗೆ. ಟೈಮ್ 12 ಗಂಟೆ 12:15 ಆಗ್ತಾಯಿದೆ. ಎಂತ ಇವತ್ತು ಪ್ಲಾನ್ ಎಲ್ಲ ನಿನಗೆಲ್ಲ ಸರ್ಪ್ರೈಸ್ ಕೊಡೋ ಅಂತಂದ್ರೆ ಎಂಥ ಸರ್ಪ್ರೈಸೂ ಇಲ್ಲ, ಎಂತಿಲ್ಲ. ಎಲ್ಲ ಗೊತ್ತಾಯಿತು. ಎಲ್ಲ ಸರ್ಪ್ರೈಸ್ ಎಲ್ಲ ಗೊತ್ತಾಯ್ತು. 3 ವರ್ಷದಿಂದ ಏನು ಮಾಡಿಲ್ಲ, ಬರ್ತ್ಡೇ ಎಂತನೂ ಮಾಡಿಲ್ಲ 3 ವರ್ಷದಿಂದ ಅಂತ ಹೇಳ್ಬಿಟ್ಟು ನಾನು ಈ ವರ್ಷ ಪ್ಲಾನ್ ಮಾಡೋಣ ಅನ್ಕೊಂಡ್ರೆ ನೋಡಿಗ ಬಟ್ಟೆ ಎಲ್ಲ ಬಿಚ್ಕೊಂತ ನೋಡ್ರಿ. ಬಟ್ಟೆ ಬಿಚ್ಬಿಟ್ಟವ್ರೆ. ಬೆಳಗ್ಗೆ ರೆಡಾಗಿದ್ರು, ಬಟ್ಟೆ ಬಿಚ್ಬಿಟ್ಟವ್ರೆ. ಅಲ್ಲ, ಹೊಸ ಬಟ್ಟೆ ಬಿಚ್ಚವ್ರೆ. ಬಿಚ್ಬಿಟ್ಟು ಹಳ ಬಟ್ಟೆ ಹಾಕೊಂಡು ಅಡ್ಡಾಗವ್ರೆ ನೋಡಿ ಗಾಯ್ಸ್. ಇದೇ ನಮ್ಮ ಪರಿಸ್ಥಿತಿ. ಎಂತ ಮಾಡೋದು ಹೇಳಿ? ಅಲ್ಲ, ಅವಾಗಿನ ತಿಂತಾ ಇದ್ದೀನಿ, ಹಿಂಗಡೆ ಆಗ್ತಿ. ನಾನಂತೂ ಸ್ಪೂನ್ ಹಿಡ್ಕೊಳ್ಳೋದು ಕಾಲಾಗೋಯ್ತು. ಏನೋ ಸ್ವೀಟ್ ಮಾಡೋಣ ಅಂತ ತಿಂತಿದ್ರೆ ಚೆನ್ನಾಗೈತೆ, ಸೂಪರ್ ಸ್ವೀಟ್ ಒಂದೇ ಮಾಡಿ ನೋಡ್ರಿ ಬೆಳಗಿಂದ. ಸಾಕಮ್ಮು. ಬಟ್ಟೆನೂ ಬಿಚ್ಬಿಟ್ಟವ್ರೆ. ಆಯ್ತಲ್ಲ ಬಟ್ಟೆ ಕಾಸ್ಟ್ಲಿ ಬಟ್ಟೆ ತಗೊಂಡು ಮೊರಗ ಇಟ್ಟ ತೋರಿಸ್ತೀನಿ. ಅದನ್ನು ಎಷ್ಟಾಗೈತೆ ಬಿಲ್ಲು ತೋರಿಸ್ತೀನಿ ರೀ ನಿಮಗೆ. ಬೆಳಗ್ಗೆ ಹಾಕ್ಕೊಂಡು ಬಿಚ್ಚಿ ಹೋಗಿ ಒಳಗೆ ಪಚ್ಕೊಂಡವ್ರೆ ಹಂಗೆ. ಇವಾಗ ಎದ್ದಾಗ ತಿಂದು ಖಾಲಿ ಮಾಡವ್ರೆ. ಬಿಗ್ ಬಾಸ್ ನೋಡ್ಕೊಂಡು ಕುಂತೀವಿ ನೋಡ್ರಿ ಇಲ್ಲಿ. ಬಿಗ್ ಬಾಸ್ ನೋಡ್ಕೊಂಡು ಕುಂತಿದ್ವಿ ಅಷ್ಟೇ. ನೆಕ್ಸ್ಟ್ ಪ್ಲಾನ್ ನೋಡೋಣ. ಇಬ್ಬರು ಮಲಗಿದ್ದಾರೆ. ಅಪ್ಪ ಇಲ್ಲ ಯಾರಿದ್ದು ಓನ ಮಾಡಕತ್ತೀರಿ ನೀವು? ಏಯ್ ಗಬ್ಬಿ ಓನ್ ಮಾಡಕತ್ತೀರಿ ನೀವು? ಚಿಕ್ಕಲಿದು ಚಿಕ್ಕಲಿ ಕೊನೆಗೆ ಈವ್ನಿಂಗ್ ರೆಡಿ ಆದ್ವಿ ಗಾಯ್ಸ್. ಬರ್ತ್ಡೇ ಪಾರ್ಟಿಗೆ ಅವರು ಪಾರ್ಟಿ ಕೊಡ್ತೀನಿ, ಸ್ವಲ್ಪ ಹೊರಗಡೆ ಹೀಗೆ ಹೋಗಿ ಬರೋಣ, ಸ್ಟಾರ್ಟ್ ಆಗೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ರೆಡಿ ಆಗಿದ್ದೀನಿ. ಸೊ ನಾನು ಔಟ್ಫಿಟ್ ತೊಗೋಬೇಕು ಅಂತ
ಅಂದ್ಕೊಂಡಿದ್ದೆ ಗೈಸ್ ತೊಗೋಬೇಕು ಅಂತೇಳ್ಬಿಟ್ಟು ನಾನು ಒಂದು ಔಟ್ಫಿಟ್ ತೊಗೊಳೋಣ ಬರ್ತ್ಡೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾಗಲಿಲ್ಲ. ಯಾಕಪ್ಪ ಅಂತಂದರೆ ನಾನು ಬರ್ತ್ಡೇ ಸೆಲೆಬ್ರೇಷನ್ನ ಸರ್ಪ್ರೈಸಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ವ ಗೈಸ್. ಸೊ ಅದು ಆಗಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು. ಯಾಕಂತಂದರೆ ಅಂದರೆ ಹತ್ರ ಬರೋಷ್ಟರೊಳಗೆ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗಲಿಲ್ಲ ಗೈಸ್. ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ, ಹೀಗಿದೆ ಅಂದ್ಕೊಳ್ತಾ ಇದ್ದೆ. ಸೊ ಅದಾಗಲಿಲ್ಲ. ಅಟ್ಲೀಸ್ಟ್ ಅವರು ವಾಚ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಸೊ ಅದನ್ನು ಹೇಳಿದೆ. ಅದನ್ನು ತೊಗೊಬಿಡಿ, ಬೇಕಾದ್ರೆ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವ್ರು ಪೇ ಮಾಡೋದು ನಾ ಪೇ ಮಾಡೋದು ಒಂದೇ ಅಲ್ವಾ, ಹೋಗಲಿ ನಾನೇ ಪೇ ಮಾಡ್ತೀನಿ ಅಂತ ಅಂದೆ. ಸೊ ಅದೂ ಆಗಲಿಲ್ಲ ಗೈಸ್. ಸೊ ಯಾವಾಗ ತೊಗೊಂಡ್ರು ಅಂತಂದರೆ ಇನ್ನೂ ಇವಾಗ ಬೇರೆ ಕಡೆ ನೋಡ್ತಾ ಇದ್ದಾರೆ. ಸೊ ನಾನು ಅಟ್ಲೀಸ್ಟ್ ಹೊರಗಡೆ ಹೋಗಿ ಬಂದಮೇಲೆ ಈವ್ನಿಂಗ್ ಆದರೂ ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡೋಣ, ಅದಾದರೂ ಕೊಡೋಣ ಈವ್ನಿಂಗ್ ಪಾರ್ಟಿ ಅಂತ ಅಂದ್ಕೊಂಡೆ ನಾನು. ಅದಾಗಲಿಲ್ಲ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದು 6 ಗಂಟೆ, ಸುಮಾರು 6 ಗಂಟೆ ಆಗಿತ್ತು ಸಂಜೆ. ಸ್ಟಾರ್ಟ್ ಆಗಿ ಇಲ್ಲೇ ಜಯನಗರ್ ಫ್ಲೋರ್ ಬ್ಲಾಕಲ್ಲಿ ದೇಸಿ ಮಸಾಲ ಅಂತ ಹೇಳ್ಬಿಟ್ಟು ಪ್ಯೂರ್ ವೆಜಿಟೇರಿಯನ್ ಬಫೆ ಸಿಸ್ಟಮ್ ಅಂತ ಇದೆ ಅಂತ ಹೇಳಿದರು. ಸೊ ಅಲ್ಲಿ ನಾನು ಸೆಕೆಂಡ್ ಟೈಮ್ ಹೋಗ್ತಿರೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಸೊ ವೆಜ್ ವೆರೈಟೀಸ್ ಇರುತ್ತೆ, ತುಂಬ ವೆರೈಟೀಸ್ ಇರ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಬರೋಣ ಅಂತ ಸ್ಟಾರ್ಟ್ ಆದ್ವಿ. ಸೊ ಅವತ್ತಿನ ದಿನ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬೇಗ ಸ್ಟಾರ್ಟ್ ಆದ್ವಿ. ಸೊ ರೀಚ್ ಆದ್ವಿ ಗಾಯ್ಸಿಗೆ ನಾವು. ಒಂದು ನಿಮಿಷ ವೇಟ್ ಮಾಡಿ. ವಿಷಯ ವೆಲ್ಕಮ್ ಡ್ರಿಂಕ್ ವಿಡಿಯೋ ವೆಲ್ಕಮ್ ಡ್ರಿಂಕ್. ತಾವು ಹೇಳ್ರಿ, ನನ್ನ ವಾಯ್ಸ್ ಅವ್ರು ಕೊಡಂಗಿಲ್ಲ ಅದು ಅಷ್ಟೇ. ನಾನು ಗೈಡೆನ್ಸ್ ಹೇಳ್ತೀನಿ, ಫಾಲೋ ಮಾಡಿ. ಓಕೆ, ನಾನು ಮಾಡಿದೆ. ಎಲ್ಲ ಚೆನ್ನಾಗಿ ವೈಶ್ ಹಾಯ್, ಹಲೋ. ದೇಸಿ ಮಸಾಲಾಗೆ ಬಂದಿದ್ದೀವಿ ಗೈಸ್. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಬೀಟ್ರೂಟ್ ಜ್ಯೂಸ್ ಸ್ವಲ್ಪ ಸಾಲ್ಟ್ ಹಾಕಿರ್ತಾರಲ್ಲ, ಸ್ವಲ್ಪ ಸಾಲ್ಟ್ ಹಾಕಿದ್ದಾರೆ. ಚೆನ್ನಾಗಿದೆ, ಕುಡಿಬೋದು. ಹೆಲ್ತಿಗೆ ಒಳ್ಳೇದು. ನಾವೇ ಬಂದಿದ್ದೀವಿ, ಇನ್ನೂ ಸ್ಟಾರ್ಟು ಆಗಿಲ್ಲ. ಇನ್ನು ಯಾರು ಬಂದಿಲ್ಲ. ಚೆನ್ನಾಗಿದೆ ಪ್ಲೇಸ್, ಕುತ್ಕೊಂಡಿದ್ದೀವಿ. ಆಮೇಲೆ ರಶ್ ಫುಲ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಬೇಗ ಬಂದಿದ್ದೀವಿ. ಓನ್ ಮಾಡ್ತಿದ್ರು ವೈಶು. ಸೂಪರ್. ನಾನು ಮಾತಾಡ್ಬೇಕಾದ್ರೆ ನಾನೇ ತೋರ್ಸ ಅಂತ ಹೇಳಿ ನಿನ್ನೆ ನೋಡ್ತಾರೆ ಫಾಲೋವರ್ಸ್ಗೆಲ್ಲ, ನಿನ್ನ ಅಂತೇಳಿ ನನ್ನ ಮಗಳು ನೋಡ್ತಾರೆ ಅವರು. ರವಿ ಹಾಯ್. ವೆರಿ ಗುಡ್. ಸ್ಟಾರ್ಟ್ ಮಾಡೋಣ. ಎಸ್, ಸ್ಟಾರ್ಟ್. ಪಾರ್ಟಿ ಎಲ್ಲ ಇವತ್ತು ಅವ್ರದ್ದೆ. ಓಕೆ, ಕಟ್. ಒಂದಾದ್ಮೇಲೆ ಒಂದು ಸ್ವಲ್ಪ ಹಾಗೆ ಊಟ ಮಾಡ್ತಾ ಇದ್ವಲ್ಲ ಗೈಸ್. ಸೊ ಫಸ್ಟಿಗೆ ನಮಗೆ ಸೂಪ್ ಕೊಟ್ಟಿದ್ದಾರೆ. ಸೂಪ್ ತುಂಬ ಚೆನ್ನಾಗಿತ್ತು. ಆ ವೆದರ್ಗೆ ಸೂಪ್ ಕುಡಿತಾ ಇದ್ದೆ ಇಲ್ಲಿ ನಾನು. ಸೂಪ್ ಕುಡಿದ್ಮೇಲೆ ನೆಕ್ಸ್ಟ್ ಗೋಬಿ ಕೊಟ್ಟರು. ಗೋಬಿ ಆದಮೇಲೆ ಮೊಮೋಸ್ ಕೊಟ್ಟರು. ಮೊಮೋಸ್ ಬಿಸಿ ಇರಲಿಲ್ಲ ಗೈಸ್, ನಾವು ರಿಟರ್ನ್ ಮಾಡಿದ್ವಿ. ಮತ್ತು ತಿರ್ಗಾ ಅವರು ಬಿಸಿ ಮೊಮೋಸ್ ತಂದು ಕೊಟ್ಟಿದ್ದರು. ಚೆನ್ನಾಗಿತ್ತು, ಸ್ಪೈಸಿಯಾಗಿ. ಆ್ಯಂಡ್ ಇಲ್ಲಿ ಆವಾಗ ಸರ್ವ್ ಮಾಡಿದ್ರು ಇಲ್ಲೆಲ್ಲ ಬಫೆ ಸಿಸ್ಟಮ್ನ. ಸೊ ಇಲ್ಲೇನೇನು ಮಾಡಿದ್ರಪ್ಪ ಅಂತಂದರೆ ಫ್ರೈಡ್ ರೈಸ್, ಪನ್ನೀರ್, ಗೋಬಿ ಆ್ಯಂಡ್ ನೂಡಲ್ಸ್, ಸ್ವೀಟ್ ಐಟಮಲ್ಲಿ ಗುಲಾಬ್ ಜಾಮೂನ್, ದಾಲ್, ವೆಜಿಟೇಬಲ್ ರೈಸ್, ವೆಜಿಟೇಬಲ್ ಬಿರಿಯಾನಿ. ಸೊ ಇದು ಕಿಚಡಿ ಆ್ಯಂಡ್ ವೈಟ್ ರೈಸ್ ಆ್ಯಂಡ್ ಫ್ರೈಡ್ ರೈಸ್, ಐಸ್ ಕ್ರೀಮ್ಸ್, ಪನ್ನೀರ್ ಆ್ಯಂಡ್ ಸ್ವೀಟ್ಸಲ್ಲಿ ಗುಲಾಬ್ ಜಾಮೂನ್, ಐಸ್ ಕ್ರೀಮ್ಸ್, ಮತ್ತು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಚಾಟ್ಸ್ ಇಟ್ಟಿದ್ರು. ಚಾಟ್ಸ್ ಎಲ್ಲ ಚೆನ್ನಾಗಿದ್ವು. ಚಾಟ್ಸ್ ನಾವು ಟ್ರೈ ಮಾಡಿಲ್ಲ ಗೈಸ್, ಅಲ್ಲಿಗೆ ಫುಲ್ ಆಗೋಗಿತ್ತು. ಸೊ ಐಟಮ್ಸ್ ಮಾತ್ರ ಸೂಪರಾಗಿದೆ, ಟೇಸ್ಟಿಯಾಗಿದೆ. ಪ್ಯೂರ್ ವೆಜಿಟೇರಿಯನ್ಸ್ಗೆ ತುಂಬ ಅಲ್ಲಿ ಟೇಸ್ಟಿ ಫುಡ್ಡು ಸಿಗ್ಬೋದು ಅಂತ ಹೇಳ್ತೀನಿ. ದೇಸಿ ಮಸಾಲ ಈ ವಿಡಿಯೋ ಒಬ್ರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಗೈಸ್. ಸೊ ದೇಸಿ ಮಸಾಲ ಜಯನಗರ್ ಫುಡ್ ಬ್ಲಾಕಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ ಗೈಸ್. ಸೊ ಯಾರಾದರೂ ಹೋಗಿ ಬೊಫೆ ಟೇಸ್ಟ್ ಸಿಸ್ಟಮ್ನ, ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ, ಅನ್ಲಿಮಿಟೆಡಾಗಿ ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡಿ ಹೊರಗಡೆ ಆರಾಮಾಗಿ ಬರ್ಬೋದು ಗೈಸ್.
ತುಂಬ ಚೆನ್ನಾಗಿದೆ, ಟೇಸ್ಟ್ ಇತ್ತು. ವೆಜ್ಜಲ್ಲಿ ತುಂಬ ಐಟಮ್ಸ್ ಇದ್ದವು. ಅಲ್ಲಿ ತಿನ್ನೋಕ್ಕೆ ನಮಗೆ ಆಗಲಿಲ್ಲ, ತುಂಬ ಟೇಸ್ಟಿಯಾಗಿದ್ದವು ಫುಡ್ಸ್ ಎಲ್ಲ. ಊಟ ಎಲ್ಲ ಆಯಿತು ಗಾಯ್ಸ್. ಊಟ ಆಗಿದ್ಮೇಲೆ ವಿತ್ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ, ಎಷ್ಟು ಜನ ಇಷ್ಟಪಟ್ಟು ತಿಂತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ನನಗಂತೂ ತುಂಬಾ ಇಷ್ಟ ವೆನಿಲಾ ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಸೊ ಊಟ ಎಲ್ಲ ಮುಗಿದ್ಮೇಲೆ ಹಾಕಿಸ್ಕೊಂಬಂದು ತಿಂತಾಯಿದ್ವಿ ಇಲ್ಲಿ. ಸೂಪರ್ ಟೇಸ್ಟಿಯಾಗಿದೆ ಗಾಯ್ಸ್ ವಿತ್ ಗುಲಾಬ್ ಜಾಮೂನ್ ಐಸ್ ಕ್ರೀಮ್. ನಾನು ಅಲ್ಲೇ ಹೇಳ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ನನಗೆ ಇಲ್ಲೇ ಹೋಗ್ಬರೋಣ, ಇಲ್ಲೇ ಕರ್ಕೊಂಬನ್ನಿ ಅಂತ ಹೇಳಿದ್ದೀನಿ ನಾನು. ತುಂಬಾ ಚೆನ್ನಾಗಿತ್ತು ಗುಲಾಬ್ ಜಾಮೂನ್ ವಿತ್ ವೆನಿಲಾ ಐಸ್ ಕ್ರೀಮ್. ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇದು ಟೇಸ್ಟ್ ಮಾಡ್ತಾಯಿದ್ವಿ ಗಾಯ್ಸ್ ನಾವಿಲ್ಲಿ ಕೂತ್ಕೊಂಡು. ಮುಂದೆ ಬಾ. ಗ್ಲಾಸ್ ನೀರು ಹಾಕ್ಬಿಡಪ್ಪ. ಸೊ ಇಲ್ಲಿ ಇವನು ದೈವಿಕ್ ತಿಂತ ಐಸ್ ಕ್ರೀಮ್ ಜಾಮೂನ್ ಅವನಿಗೆ ತುಂಬ ಇಷ್ಟ. ಐಸ್ ಕ್ರೀಮ್ ಅಂದರೆ ಅವನು ತಿನ್ನಿಸ್ತಾ ಇದ್ದ. ಇಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ನಾನು ಹೈ ಮಾಡ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಾಯಿದ್ರೆ ಮಾತಾಡು ಅಂದರೆ ಮಾತಾಡ್ತಿದ್ದಿಲ್ಲ ಅವನು. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಅಲ್ಲಿ. ಅಂತೂ ಇತ್ತು ಬರ್ಡೇ ಪಾರ್ಟಿ ಆಯಿತು. ಪ್ಯೂರ್ ವೆಜ್ ದೇಸಿ ಮಸಾಲ ಅನ್ಲಿಮಿಟೆಡ್ ಫುಲ್ ಆಗಿದೆ. ಇವಾಗ ಒಂದು ಪಾನ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಹೊಡೆದಿದ್ದಿಲ್ಲ ಬರೀ ನಗ್ತಿದೆ ಹೇಳು. ಹೊಟ್ಟೆ ಫುಲ್ ಆಗಿದೆ. ಆಯಿತು, ಹೊಟ್ಟೆ ಫುಲ್ ಆಯಿತು. ಪ್ಯೂರ್ ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ರೈಲಿ ಆಮೇಲೆ ಮಾತಾಡಿ ನಾವು ಯಾವಾಗಲೂ ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಬಡ್ಡೆ ಬಾಯ್ ರೆಡಿ ಆಗಬೇಕಲ್ವಾ, ನಮ್ದೇನಿದೆ, ನಾನು ನಾರ್ಮಲಾಗಿ ರೆಡಿ ಆಗಿ ನೀನೇ ಇಟ್ಕೊಂಡು ಮಾತಾಡ. ಯಾಕಂದ್ರೆ ನೀನು ಬ್ಯಾಕ್ ಸೈಡ್ ಇಟ್ಟು ಮತ್ತೆ ಇಟ್ಕೋಬೇಕಂತ. ಜಸ್ಟ್ ರೀಚ್ ಆದ್ವಿ ಗಾಯ್ಸ್, ಮನೆಗೆ ಬಂದ್ವಿ. ಮನೆ ಫ್ರೆಶ್ ಅಪ್ ಆಗಿಲ್ಲ, ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಜಗಳಾಡ್ತವ್ರೆ. ಮನೆಗೆ ಬರೋಕ್ಕೆ ಪುರ್ಸತ್ತಿಲ್ಲ, ಇಬ್ಬರು ಜಗಳಾಡ್ದ ಅಣ್ಣ ತಂಗಿ. ಚೆನ್ನಾಗಾಯಿತು, ಊಟ ಚೆನ್ನಾಗಿತ್ತು. ಬರ್ತ್ಡೇ ಪಾರ್ಟಿ ಈಗ ಸಿಂಪಲ್ಲಾಗಿ ಆಯಿತು. ಸೊ ಏನೆಲ್ಲ ಅಂದ್ಕೊಂಡಿವಿ ಅದಾಗಲಿಲ್ಲ, ಏನೆಲ್ಲ ಅಂದ್ಕೊಂಡಿಲ್ಲ ಅದಾಗಿದೆ. ಹಾಗೆ ಈ ವಿಡಿಯೋ ಬರೋಷ್ಟರೊಳಗೆ ಹಾಗೆ ಬರ್ತ್ಡೇ ಪಾರ್ಟಿ ಮುಗ್ದೋಗಿರುತ್ತೆ. ಸೊ ಯಾರೆಲ್ಲ ವಿಶ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ತುಂಬ ಥ್ಯಾಂಕ್ಸ್. ಚೆನ್ನಾಗಿತ್ತು ಬಫೆ ಸಿಸ್ಟಮು. ಬರ್ತ್ಡೇ ಪಾರ್ಟಿ ಸಿಂಪಲ್ಲಾಗಿ ಹೀಗೆ ಮಾಡ್ಕೊಂಡಿವಿ. ಸೊ ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅದಾಗಲಿಲ್ಲ, ಏನೆಲ್ಲ ಪ್ಲ್ಯಾನ್ ಮಾಡಿಲ್ಲ ಅದಾಯಿತು. ಚೆನ್ನಾಗಾಯಿತು, ಸಿಂಪಲ್ಲಾಗಿ ಡಿಸೆಂಟಾಗಿ ಮಾಡ್ಕೊಂಡ್ವಿ. ದೇಸಿ ಮಸಾಲ ನೀವು ಕೇಳಿರ್ತೀರಾ ನೀವು, ಚೆನ್ನಾಗಿದೆ ದೇಸಿ ಮಸಾಲ. ಜಯನಗರ್ 4th ಬ್ಲಾಕಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಬಫೆ ಸಿಸ್ಟಮು, ಪ್ಯೂರ್ ವೆಜ್, ಫುಲ್ ಆಯಿತು. ನಮಗೆಲ್ಲ ಸಿಂಪಲ್ಲಾಗಿ ಎಂಜಾಯ್ ಮಾಡಿದ್ವಿ. ಗಿಫ್ಟು ನಾನೇನೇನು ಕೊಟ್ಟಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ಗಿಫ್ಟ್ಸ್ ಏನೇನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ರಿಗೂ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ. ಓಕೆ, ಥ್ಯಾಂಕ್ ಯು. ಅಚ್ಚಲಾ ಬೇಡ, ಓಕೆ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿ ಅನ್ನಿಸ್ತು. ಹೊರಗಡೆ ಓಡಾಡಿ ಬಂದ್ರೂ ಮೇಕಪ್ ಏನೂ ಡಿಸ್ಟರ್ಬ್ ಆಗಿಲ್ಲ, ಚೆನ್ನಾಗಿ ಅನ್ನಿಸ್ತು.
ಹೀಗಾಯಿತು ಗಾಯ್ಸ್, ನಮ್ಮದು ಬರ್ತ್ಡೇ ಪಾರ್ಟಿ ಸಿಂಪಲ್ಲಾಗಿ ಆಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ದೇಸಿ ಮಸಾಲ ಐಟಮ್ಸ್ ತೋರಿಸಿದ್ದೀನಿ. ನಿಮಗೆ ಯಾರಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ದೇಸಿ ಮಸಾಲ, ಜಯನಗರ್ 4th ಬ್ಲಾಕಲ್ಲಿದೆ. ಈ ವಿಡಿಯೋ ಕೆಲವರಿಗೆ ಯೂಸ್ ಆಗುತ್ತೆ ಅಂದರೆ ಸ್ವಲ್ಪ ಶೇರ್ ಮಾಡಿ. ಚೆನ್ನಾಗಿದೆ, ಟೇಸ್ಟಿ ಫುಡ್ ಸಿಗುತ್ತೆ ನಿಮಗೆ, ಹೆಲ್ತಿಯಾಗಿ ಸಿಗುತ್ತೆ. ಪ್ಯೂರ್ ವೆಜ್ ಅವರಿಗೆ ಚೆನ್ನಾಗಿದೆ ದೇಸಿ ಮಸಾಲ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ನಮಸ್ಕಾರ. ಅದಾದಮೇಲೆ ನೆಕ್ಸ್ಟ್ ನೈಟ್ ಸ್ಕಿನ್ ಕೇರ್ ರೊಟೀನ್ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ ಗೈಸ್. ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ಮುಂದಿನ ಬ್ಲಾಗೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಗೈಸ್ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.